ಇದೇನ್ ಸರ್ಕಾರಿ ಬಸ್ಸೋ ಅಥವಾ ಜಾಹೀರಾತು ವಾಹನವೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸರ್ಕಾರಿ ಬಸ್ಗಳ ತುಂಬಾ ಬರೀ ಜಾಹೀರಾತೆ ತುಂಬಿ ಹೋಗಿದೆ. ಕಪ್ಪು ಬಣ್ಣಕ್ಕೆ ತಿರುಗಿದ ಸರ್ಕಾರಿ ಬಸ್ಗಳು. ಇದಕ್ಕೆ ಕಾರಣ ಆದಾಯದ ಹಿಂದೆ ಬಿದ್ದು ಬಸ್ಗಳ ಅಂದಕ್ಕೆ ಕತ್ತರಿ ಹಾಕಿದ ಇಲಾಖೆ ಅನ್ನೋ ಪ್ರಶ್ನೆ ಎದ್ದಿದೆ. ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ಗಮನಿಸ್ತಾ ಇದ್ದೀರಿ. ಜಾಹೀರಾತಿನಿಂದ ಬಸ್ ರೂಪವೇ ಬದಲಾಗಿದೆ. ಧಾರವಾಡದ 76, ಬೆಳಗಾವಿಯ 60 ಬಸ್ಗಳು ಜಾಹೀರಾತಿನ ಅಂಶದ ಬಗ್ಗೆ ಇದೀಗ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಗುಟ್ಕಾ ಸೇರಿದಂತೆ ವಿವಿಧ ಬಗೆಯ ಜಾಹೀರಾತನ್ನ ಬಸ್ಗಳಿಗೆ ಅಂಟಿಸಲಾಗಿದೆ. ನೋಡ್ತಾ ಇರಬಹುದು, ಯಾವುದೇ ನಿಯಮ ಉಲ್ಲಂಘಿಸಿಲ್ಲ ಅಂತ ಮತ್ತೊಂದು ಕಡೆ ಅಧಿಕಾರಿಗಳು ಸಮರ್ಥಿಸಿಕೊಳ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಂತೂ ಸರ್ಕಾರಿ ಬಸ್ಗಳು ಪ್ರೈವೇಟ್ ಬಸ್ಗಳ ರೀತಿ ಕಂಡು ಬರ್ತಾ ಇವೆ. ಜನರಿಗೆ ಇದು ಸರ್ಕಾರಿ ಬಸ್ ಅಥವಾ ಅಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಮಟ್ಟಿಗೆ ಜಾಹೀರಾತುಗಳು ಸರ್ಕಾರಿ ಬಸ್ಗಳ ಮೇಲೆ ರಾರಾಜಿಸ್ತಿವೆ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ವಾಯುವ್ಯ ಸಾರಿಗೆ ಸಂಸ್ಥೆಗೆ ಏನಾಗಿದೆಯೋ ಏನೋ ಗೊತ್ತಾಗಿಲ್ಲ. ಆದಾಯದ ಬೆನ್ನು ಬಿದ್ದಿರುವಂತಹ ಈ ಒಂದು ಸಂಸ್ಥೆ ಇದೀಗ ಅನೇಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡಿದೆ. ಇದಕ್ಕೆ ಉದಾಹರಣೆ ಅಂದರೆ ನನ್ನ ಬೆನ್ನ ಹಿಂದೆ ಇರುವಂತಹ ಒಂದು ಸರ್ಕಾರಿ ಬಸ್ ನೀವು ನೋಡ್ತಾ ಇರ್ಬೋದು. ಈ ಸರ್ಕಾರಿ ಬಸ್ಸಿನ ಮುಂಭಾಗದಲ್ಲಿ ಈ ರೀತಿ ಹಸಿರು ಬಣ್ಣದ್ದಿರುತ್ತೆ. ಸಾಮಾನ್ಯವಾಗಿ ಎಲ್ಲ ಕಡೆ ಇದೇ ಬಣ್ಣದ್ದಿರುತ್ತೆ. ಆದರೆ ಅದರ ಪಕ್ಕದಲ್ಲಿ ಹೋಗಿ ನೋಡಿದರೆ ಯಾವ ರೀತಿಯಾದಂತಹ ಜಾಹೀರಾತುಗಳನ್ನು ಅಂಟಿಸಿದ್ದಾರೆ, ಜಾಹೀರಾತುಗಳ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ ಅಂತ ನೋಡ್ಬೋದು. ಇಲ್ಲಿ ನನ್ನ ಬಳಿ 2 ಬಸ್ಗಳಿವೆ. ಅಂದರೆ ಇಷ್ಟೊಂದು ಕಪ್ಪು ಬಣ್ಣದ ಈ ಒಂದು ಸ್ಟಿಕ್ಕರ್ನ ಹಚ್ಚಿದ್ದಾರೆ. ಇದು ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಯಾಕಂದರೆ ಈ ಒಂದು ಬಸ್ಸುಗಳು ಎಲ್ಲ ಕಡೆಗೂ ಓಡಾಡ್ತಾ ಇರ್ತವೆ. ಈ ಸಂದರ್ಭದಲ್ಲಿ ಏನು ಗುಟ್ಕಾ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಜಾಹೀರಾತುಗಳನ್ನು ಜನರು ನೋಡ್ತಾರೆ. ಆದರೆ ಇಲ್ಲಿ ತೋರಿಸ್ತಾ ಇರೋದು ಒಂದು ಖಾಸಗಿ ಕಂಪನಿಯ ಜಾಹೀರಾತು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಾಮಾನ್ಯವಾಗಿ ಕೆಂಪು ಮತ್ತು ಹಳದಿ ಬಣ್ಣದಿಂದ ಕೂಡಿರುವಂತಹ ಒಂದು ಬಸ್ಸುಗಳು ಕಣ್ಮುಂದೆ ಬರ್ತವೆ, ಸರ್ಕಾರಿ ಬಸ್ಗಳಂದರೆ ಅಲ್ಲೇ. ಆದರೆ ಆ ಎಲ್ಲ ಬಣ್ಣಗಳ ಮೇಲೆ ಇದೀಗ ಕರಿ ಬಣ್ಣದ ಸ್ಟಿಕ್ಕರ್ ಅಂಟಿಸಿದ್ದಾರೆ, ತಮ್ಮ ಜಾಹೀರಾತನ್ನು ಹಾಕಿದ್ದಾರೆ. ಧಾರವಾಡ ಮತ್ತು ಬೆಳಗಾವಿಯ 2 ಜಿಲ್ಲೆಗಳಲ್ಲಿ ಈ ವಾಯುವ್ಯ ಕರ್ನಾಟಕದ ಬಸ್ಗಳು ಇಲ್ಲಿ ಈಗಾಗಲೇ ಶುರುವಾಗಿದೆ. ಸುಮಾರು 2 ಜಿಲ್ಲೆ ಸೇರಿ ಸುಮಾರು 150 ಬಸ್ಗಳಿಗೆ ಈ ರೀತಿ ಜಾಹೀರಾತುಗಳನ್ನು ಅಳವಡಿಸಲಾಗಿದೆ. ಇದು ಸಹಜವಾಗಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಅಂತಲೇ ಹೇಳ್ಬೋದು. ಸುತ್ತಲೂ ಎಲ್ಲ ಕಡೆಯಿಂದ ಕೂಡ ಈ ಒಂದು ಕಪ್ಪು ಬಣ್ಣದ ಸ್ಟಿಕ್ಕರ್ ಹಾಕುವ ಮೂಲಕ ನಿಜಕ್ಕೂ ಕೂಡ ಈ ಒಂದು ಬಸ್ಸಿನ ಅಂದವನ್ನೇ ಕೂಡ ತೆಗೆದುಬಿಟ್ಟಿದ್ದಾರೆ. ಬನ್ನಿ, ಇಲ್ಲಿ ಒಬ್ಬರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ KSRTC ಬಸ್ ಅಂದರೆ ಸಾಮಾನ್ಯವಾಗಿ ಕೆಂಪು ಮತ್ತು ಹಳದಿ ಬಣ್ಣ, ಹೌದಾ? ರಾಜ್ಯ ಸರ್ಕಾರದ್ದು, ನಮ್ಮ ರಾಜ್ಯದ ಒಂದು ಬಣ್ಣ. ಆದರೆ ಈ ಬಸ್ಸುಗಳನ್ನು ನೋಡಿದರೆ ಏನು ಅನಿಸ್ತಾ ಇದೆ ನಿಮಗೆ? ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ರೀ. ಅಲ್ರಿ, ಗುಟ್ಕಾದಿಂದ ಕ್ಯಾನ್ಸರ್ ಆಗ್ತದೆ, ಯುವಜನ ಸಾಯ್ತದ ಅಂಥೇಳಿ ಇಡೀ ಜಗತ್ತು ಅದನ್ನು ಕಡಿಮೆ ಮಾಡ್ರಿ ಅಂತ ಹೇಳ್ತದ. ಸರ್ಕಾರ ಆದಾಯ ಮೂಲ ಹುಡುಕಾಡೋದಕ್ಕಾಗಿ ಗುಟ್ಕಾವನ್ನು ಒಂದು ಸರ್ಕಾರಿ ಬಸ್ಸಿಗೆ ಪ್ರಚಾರ ಮಾಡ್ತಂದ್ರೆ ಇದು ಎಂಥ ಕೃತ್ಯ ಅಂತ ಎಂಥ ನಾಚಿಕೆಡ ಸಂಗತಿ. ಸರ್ಕಾರನೇ ಕತ್ತಲದೊಳಗದ ರೀ, ಏನು ಮಾಡೋಕ್ಕಾಗತ್ತೆ ಹೇಳಿ? ಕರ್ನಾಟಕ ಸರ್ಕಾರ ಕತ್ತಲದೊಳಗದ. ಇದನ್ನು ಮಾಡಬಾರ್ದಾಗಿತ್ತು ಆ್ಯಕ್ಚುಲಿ. ಇದನ್ನು ಸರ್ಕಾರದ ಒಂದು ಪರಿಜ್ಞಾನನೇ ಸರ್ಕಾರಕ್ಕಿಲ್ಲ ಮತ್ತು ಸಾರಿಗೆ ಇಲಾಖೆಯವರಿಗೂ ಇಲ್ಲ. ಗುಟ್ಕಾವನ್ನು ಪ್ರಚಾರ ಮಾಡೋದ್ರಿಂದ ಏನಾಗ್ತದೆ ಅನಾಹುತ ಅನ್ನೋದನ್ನು ನಮ್ಮ ಸರ್ಕಾರಕ್ಕೂ ಗೊತ್ತಿಲ್ಲ, KSRTCಗೂ ಗೊತ್ತಿಲ್ಲ. ದಯಮಾಡಿ ಇದು ಸರ್ಕಾರ ಆದಷ್ಟು ಬೇಗ ಇದನ್ನು ರಿಮೂವ್ ಮಾಡಲಿಲ್ಲ ಅಥವಾ ತೆಗಿಲಿಲ್ಲಪ್ಪ ಅಂದ್ರೆ ನಾವು ಪಬ್ಲಿಕ್ ಕಂಪ್ಲೀಟ್ ಮತ್ತು ಹೋರಾಟವನ್ನು ಪ್ರಾರಂಭ ಮಾಡಿಸ್ತೀವಿ ಅಂತ ತಮ್ಮ ವಾಹಿನಿ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಸ್ಥಳೀಯರ ಆಕ್ರೋಶದ ನುಡಿ. ಅಂದರೆ ಇಷ್ಟೊಂದು ಅಂದವನ್ನು ಕೆಡಿಸೋದು ಅವಶ್ಯಕತೆ ಇತ್ತು. ಆದಾಯದ ಬೆನ್ನು ಹತ್ತಿರುವಂತಹ ಈ ಒಂದು KSRTC, ವಿಶೇಷವಾಗಿ ವಾಯು ವಿಭಾಗ ಇದೆ, ಇದು ಇಷ್ಟೊಂದು ಅಂದವನ್ನು ಕೆಡಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅವ್ರ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ಮಾಡೋದಾಗಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.